ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ನನ್ನ ಸ್ಮಿತಾ ಶಶಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕಬ್ಬನ್ ಪಾರ್ಕಿಗೆ ಹೋಗಿದ್ದು, ಕಬ್ಬನ್ ಪಾರ್ಕಿನಲ್ಲಿರುವಂತಹ ಸುಂದರವಾದ ತಾಣ ಮತ್ತು ಪಕ್ಷಿಗಳ ಚಿಲಿ ಪಿಲಿ ಶಬ್ದಗಳು ಮತ್ತು ಅಲ್ಲಿರುವಂತಹ ಮರ ಗಿಡಗಳ ಬಗ್ಗೆ ನಾವು ಪಡೆದಂತಹ ಒಂದು ಅನುಭವ ಮತ್ತು ನಾವು ಕಳೆದಂಥ ಕ್ಷಣವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಅಲ್ಲಿರುವಂಥ ಕೆಲವೊಂದು ಕ್ಲಿಪ್ಪುಗಳನ್ನು ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ನಾನು ಕ್ಯಾಪ್ಚರ್ ಮಾಡಿರುವಂಥದ್ದು. ಖಂಡಿತವಾಗಿಯೂ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಆ ವಿಡಿಯೋನ ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ನಾವು ಇವಾಗ ಮನೆಯಿಂದ ಹೊರಟಿದ್ದೀವಿ. ನಮ್ಮ ಮನೆಯಿಂದ ಅಲ್ಲಿ ಕರೆಕ್ಟಾಗಿ ಒಂದು 25 ಕಿಲೋಮೀಟರ್ಸ್ ಆಗುತ್ತೆ. ಓಕೆ, ನಾವು ಹೋಗ್ತಾ ಇದ್ದೀವಿ ಇವಾಗ. ತುಂಬ ಖುಷಿಲಿದ್ದೀನಿ. ನನಗಂತೂ ತುಂಬ ಎಂಜಾಯ್ ಮಾಡ್ತೀನಿ ಅಲ್ಲಿ ಹೋದಾಗ. ಯಾಕಂದರೆ ನಂಗೆ ಆಲ್ರೆಡಿ ಪ್ರಕೃತಿಯ ಒಂಥರ ವಾತಾವರಣದಲ್ಲಿ ಇರೋಕ್ಕೆ ತುಂಬಾ ಇಷ್ಟ. ಒಂಥರ ಏನೋ ಮನಸ್ಸಿಗೆ ಮುದ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನಂತೂ ತುಂಬ ಸತಿ ಕಬ್ಬನ್ ಪಾರ್ಕಿಗೆ ಹೋಗಿದ್ದೀನಿ. ಯಾಕಂದರೆ ನಾವು ಮೊದಲು ಸಿಟಿಯಲ್ಲಿದ್ದಾಗ, ಸಿಟಿ ಸೆಂಟ್ರಲ್ಲೇ ಇದ್ದು, ನಮಗೆ ತುಂಬ ನಿಯರ್ ಆಗ್ತಿತ್ತು. ಆವಾಗ ನಾನು ಮಗ ಹಸ್ಬೆಂಡ್ ತುಂಬ ಸತಿ ಹೋಗಿದ್ದೀವಿ, ತುಂಬ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಇವಾಗ ಸ್ವಲ್ಪ ನಾವು ದೂರ ಇರೋದ್ರಿಂದ, ಈ ಒಂದು ತುಮಕೂರು ರೋಡ್ ಹತ್ರ ಇರೋದ್ರಿಂದ ನಮಗೆ ನಿಯರ್ ಇರೋದ್ರಿಂದ ಜಾಸ್ತಿ ಹೋಗೋಕ್ಕಾಗ್ತಾಯಿಲ್ಲ. ಅಪರೂಪಕ್ಕೆ ಹೋಗೋ ಥರ ಆಗಿದೆ. ಅವಾಗೆಲ್ಲ ಒಂದು ವಿಡಿಯೋ ಎಲ್ಲ ಮಾಡ್ತಾ ಇರಲಿಲ್ಲ. ಈ ಸತಿ ಹೋಗಾಗ ವಿಡಿಯೋ ಮಾಡೋಣ ಅಂತ ವಿಡಿಯೋ ಕ್ಯಾಪ್ಚರ್ ಎಲ್ಲ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಫುಲ್ ವಿಡಿಯೋನ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾವು ಆಲ್ರೆಡಿ ನಿಯರ್ ಬಂದಿದ್ದೀವಿ. ತುಂಬ ಖುಷಿ ಆಗುತ್ತೆ. ಈ ಒಂದು ಪ್ರಕೃತಿಯ ವಾತಾವರಣದ ಬಗ್ಗೆ ಕೂಡ ನಾನು ಕೆಲವೊಂದು ತುಣುಕುಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತಿದ್ದೀನಿ. ಖಂಡಿತವಾಗಿ ನಿಮಗೆ ಖುಷಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಫುಲ್ ವಿಡಿಯೋನ ಖಂಡಿತವಾಗಿ ಮಿಸ್ ಮಾಡಿದೆ ನೋಡಿ. 200 ಎಕರೆ ವಿಸ್ತೀರ್ಣದ ಕಬ್ಬನ್ ಪಾರ್ಕ್ ಅನ್ನು ಲಾರ್ಡ್ ಕಬ್ಬನ್ ರವರು 1864ರಲ್ಲಿ ಸ್ಥಾಪಿಸಿದರು. ಕಬ್ಬನ್ ಪಾರ್ಕ್ ಬೆಂಗಳೂರಿನ ಪ್ರಮುಖ ಜಾಗದಲ್ಲಿದೆ. ವಿಧಾನಸೌಧಕ್ಕೆ ಹತ್ತಿರ ಕಬ್ಬನ್ ಪಾರ್ಕ್ ಇದೆ. ಕಬ್ಬನ್ ಪಾರ್ಕ್ ಒಂದು ಸುಂದರವಾದ ಪ್ರಕೃತಿ ತಾಣ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರಶಾಂತವಾದ ವಾತಾವರಣ, ತಂಪಾದ ಗಾಳಿ, ಹಕ್ಕಿಗಳ ಚಿಲಿ ಪಿಲಿ ಸದ್ದು ಕಿವಿಗೆ ಗುಯಿಗುಟ್ಟುತ್ತದೆ. ಈ ಉದ್ಯಾನವನವು ಬೆಳಗಿನ ವಾಕಿಂಗ್ ಪ್ರಿಯರಿಗೆ ಸೂಕ್ತವಾದ ಸ್ಥಳ ಅಂತಾನೆ ಹೇಳ್ಬೋದು. ಕಬ್ಬನ್ ಪಾರ್ಕ್ನಲ್ಲಿ ಸುಂದರವಾದ ಗಿಡ, ಬಳ್ಳಿ, ಪಕ್ಷಿಗಳು, ವಿಶಾಲವಾದ ಲಾನ್ಗಳು, ಬಣ್ಣ ಬಣ್ಣದ ಹೂವಿನ ಗಿಡ ಮರಗಳು ಮನಸ್ಸಿಗೆ ಮುದ ಕೊಡುತ್ತದೆ. ಇಲ್ಲಿ ಮಕ್ಕಳನ್ನು ಕರೆದುಕೊಂಡು ಬಂದರೆ ಆಟ ಆಡಲು ಗಿಡ, ಮರ, ಬೆಟ್ಟ, ಕಾಡುಗಳ ಮಧ್ಯೆ ನಡೆದುಕೊಂಡು ಬರುವಾಗ ಸುಂದರ ಅನುಭವವನ್ನು ಪಡೆಯುತ್ತಾರೆ. ಖಂಡಿತ ಫ್ಯಾಮಿಲಿ ಜೊತೆ ಬಂದಾಗ ಸುಂದರ ಅನುಭವ ಮತ್ತು ಸಂತೋಷ ಕೊಡುವ ಜಾಗ ಕಬ್ಬನ್ ಪಾರ್ಕ್ ಅಂತಾನೆ ಹೇಳ್ಬೋದು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವು. ಅದರಲ್ಲೂ ನನಗಂತೂ ಪ್ರಕೃತಿಯ ತಾಣ ಅಂದರೆ ತುಂಬಾ ಇಷ್ಟ. ಎಲ್ಲಾದರೂ ಸರಿ ಪ್ರಕೃತಿ ಅಂತ ಆದರೆ ನಾನು ಎಂಜಾಯ್ ಮಾಡೇ ಮಾಡ್ತೀನಿ. ಇಲ್ಲಿಗೆ ನಾನು ತುಂಬ ಸಲ ಬಂದಿದ್ದೇನೆ, ಆದರೆ ಎಷ್ಟು ಸಲ ಬಂದರೂ ಬೇಜಾರಾಗಲ್ಲ. ತುಂಬ ಖುಷಿಯನ್ನು ಕೊಡುತ್ತದೆ. ಮುದ ಕೊಡುವಂತಹ ಈ ಉದ್ಯಾನವನವನ್ನು ಯಾವತ್ತೂ ಎಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ನೋಡಿ ಹೇಗೆ. ಓ, ಅಲ್ಲಿಂದ ಬಂದು ನೋಡಿರಿ ಆಟ ಆಡ. ಎರಡಿದೆ. ಕ್ಯೂಟ್. ಕೋಕೋ ಅಂತ ಇಲ್ಲಿಂದ ಬಂದು ಇಲ್ಲಿ
ನೋಡಿ ಇಲ್ಲಿ ಭಯನೇ ಇಲ್ಲಲ್ಲ, ನಿಯರಲ್ಲಿ ಇದೆ ನೋಡಿ. ಹ್ಞೂ ಕೊಡು ಹಾಕು ಎದ್ರುಕೊಂಡು ಹೋಗ್ತೀವಿ. ಹಾಕಿ ಬರುತ್ತೆ ಎಲ್ಲ ಹಾಕಿ ಅದಕ್ಕೆ. ತಿಂತಲ್ವಾ ಖಾರ ಅಂತನಾ? ಹಾಕಿ ಪಾಪ ಸ್ಪೈಸಿ ಅಲ್ವಾ ನೋಡು. ಹಾಂ ಅಂಟಿನಲ್ವಾ ತಿನ್ನುತ್ತೆ. ಹಾಕಿ ಭಾಗ ಮಾಡಿ ಹಾಕಿ. ಗುಂಡುಗಿದೆ ನೋಡಿದು. ಬೋರ್ಡ್ ಬೇರೆ ಬೋರ್ಡ್ ಬಂದು ನೋಡಿ ಗಡಿ ಅಲ್ಲೋಡ ನೋಡಿದ ಬೋರ್ಡಾ ಅಲ್ಲಿ ಹೋಗಿ ಆರೋಗ್ಯ ನೋಡಿ ಹಾಂ ಎಂತ ಮಾಡ್ತಾರೆ ಈಗ ಅಲ್ಲೋಡು ಹಿಡ್ಕೊಂಡು ವಾವ್ ಕ್ಯೂಟಿ ಅಲ್ಲೋಡು ಅದು ನೋಡು. ಅದು ಆಟ ಆಡಿಸುತ್ತೆ ಅಳಿಲು. ಏನು ಎಂಜಾಯ್. ಆದ್ರೂ ತಿರುಗಿ ಈ ಕಡೆಗೆ ಬಂದ್ರಿ ಅದು. ಇಲ್ಲೋದ್ರೆ ಇಲ್ಲಿಂದೆಲ್ಲ ನಾವು ಹೋಗಿದ್ದೀವಲ್ಲ, ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದು. ಇದು ನೋಡಿ ಕಿಂಗ್ ಫಿಶರ್ ಟವರ್ಸ್ ಮತ್ತೆ UV ಸಿಟಿ ಕಬ್ಬನ್ ಪಾರ್ಕ್ ಹತ್ರ ನಿಯರ್ ಅಲ್ಲೇ ಇದೆ. ಇದು ನೀವು ನೋಡ್ತಾ ಇರ್ಬೋದು, ಅದೇ ಬಿಲ್ಡಿಂಗ್ ಎರಡು ಕಾಣ್ತದಲ್ಲ. ಮತ್ತೆ ಆಲ್ರೆಡಿ ಇಲ್ಲಿ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ನೋಡಿ, ನೀವು ಕೇಳ್ತಾ ಇರ್ಬೋದು. ಮಗ ಕೂಡ ಸಮ್ಮರ್ ಕ್ಯಾಂಪಿಗೆ ಇಲ್ಲಿ ಸೇರಿಸಿದ್ದೆ ನಾನು. ಈ ಕಬ್ಬನ್ ಪಾರ್ಕ್ ಅಲ್ಲೇ ಒಂದು ಗೌರ್ಮೆಂಟ್ ಕಡೆಯಿಂದ ಬಿಟ್ಟಿದ್ರು ಸಮ್ಮರ್ ಕ್ಯಾಂಪ್ ಅಂತ, ಲೀವ್ ಟೈಮಲ್ಲಿ ಮಕ್ಕಳಿಗೆ. ಅವಾಗ ಇಲ್ಲಿ 1 ಮಂತ್ ವರೆಗೆ ಅವನಿಗೆ ಸಮ್ಮರ್ ಕ್ಯಾಂಪ್ ಅಂತ ಇತ್ತು. ತುಂಬ ಚೆನ್ನಾಗಿತ್ತು. ಒಂಥರ ಸಿಟಿಯಲ್ಲಿ ಒಂದು ಇರೋದ್ರಿಂದ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗಿತ್ತು ನಮಗೆ ತುಂಬಾನೇ. ಸಮ್ಮರ್ ಕ್ಯಾಂಪ್ ಎಲ್ಲ ತುಂಬ ಚೆನ್ನಾಗಿತ್ತು. ಫೀಸ್ ಕೂಡ ಕಮ್ಮಿ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ ಮಾಡೋದ್ರಿಂದ. ತುಂಬ ಕೇರ್ ಆಗಿ ಮಕ್ಕಳು ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತು ಒಳ್ಳೆ ಗೇಮ್ಸ್ಗಳೆಲ್ಲ ಇರುತ್ತೆ, ತುಂಬ ಚೆನ್ನಾಗಿರ್ತಿತ್ತು. ಅಂದರೆ ಆಫ್ಟರ್ನೂನ್ ಇರ್ತಿತ್ತು, ನಾವೇ ಪಿಕಪ್ ಡ್ರಾಪ್ ಮಾಡಬೇಕಾಗಿತ್ತು. ಮತ್ತೆ ನೋಡಿ ಇಲ್ಲಿ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಲ್ರೆಡಿ ಇವಾಗ ಈವ್ನಿಂಗ್ ಆಗ್ತಾ ಬಂತು. ನಾವು ಕೂಡ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಎಲ್ಲ ತುಂಬಾನೇ ಓಡಾಡಬೇಕಾಗಿತ್ತು, ಆದರೆ ನಾವೆಲ್ಲ ಕಡೆ ಕವರ್ ಮಾಡಿಲ್ಲ. ಎಲ್ಲಿ ಬೇಕಲ್ಲಿ ನಮಗೆ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಅಲ್ಲಿ ಓಡಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆ ಕಡೆ ನಾವು ಹೊರಟು. ನೋಡಿ ಇಲ್ಲಿ ಕೆಲವರು ಟ್ಯೂನ್ನ ರೆಡಿ ಮಾಡ್ತಿದ್ದಾರೆ ಗಿಟಾರ್ ಮೂಲಕ, ಗಿಟಾರನ್ನು ಬಾರಿಸ್ಕೊಂಡು. ಅದೇ ರೀತಿ ಕೆಲವರು ಏನೋ ಬರೀತಾ ಇದ್ರು, ಅದೆಲ್ಲ ಕ್ಯಾಪ್ಚರ್ ಮಾಡಿದೆ ನೋಡಿ. ಇಲ್ಲೇ ನಿಯರಲ್ಲೇ ಕಬ್ಬನ್ ಪಾರ್ಕ್ ನಿಯರಲ್ಲೇ ಹೈಕೋರ್ಟ್ ಕೂಡ ಇದೆ, ನಿಯರಲ್ಲೇ ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ನಾವು ಹೊರಟಿದ್ದೀವಿ ಮನೆ ಕಡೆ. ಈವ್ನಿಂಗ್ ಆಗ್ತಾ ಬಂತು, ಮತ್ತೆ ಮನೆಗೆ ರೀಚ್ ಆಗೋ ಕತ್ತಲಾಗ್ಬಿಡುತ್ತೆ. ನೋಡಿ ಕ್ಯೂಟ್ ಆಗಿದ್ದೀನಿ ಅಂತ. ವಿಧಾನಸೌಧ, ವಿಕಾಸಸೌಧ, ಇದು ಓಲ್ಡ್ ವಿಧಾನಸೌಧ, ಇದು ಇವಾಗ ಹೊಸದಾಗಿ ಕಟ್ಟಿರುವಂಥ ವಿಕಾಸಸೌಧ.
ನೋಡಿ 30 ರುಪೀಸಾ 20 20ಯಾ ಏಮಿ ಅವನು ಎಕ್ಸ್ಪ್ರೆಸ್ ಇವಾಗ ಆಲ್ರೆಡಿ ನಾವು ಬೇಗನೆ ಬಿಟ್ಟಿದ್ದೀವಿ ಕಬ್ಬನ್ ಪಾರ್ಕಿಂದ. ಮನೆಗೆ ರೀಚ್ ಆಗುವಾಗ ಲೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕತ್ಲಾಗೋ ಮುಂಚೆ ಸೇರ್ಕೊಳ್ಳೋಕ್ಕಂತೂ ಆಗಲ್ಲ, ಕತ್ಲಾಗೇ ಆಗುತ್ತೆ. ಅದು ಕೂಡ ತುಂಬ ಟೈಮ್ ಆಗಬಾರ್ದು, 9-10 ಆ ರೀತಿ ಆಗಬಾರ್ದು ಅಂತ ಬೇಗ ರೀಚ್ ಆಗೋಣ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿಕೊಂಡು ಬೇಗನೆ ಬಿಟ್ಟಿದ್ದೀವಿ. ಬೇಗ ರೀಚ್ ಆಗ್ತೀವಿ ಕೂಡ. ಅದೇ ರೀತಿ ಟ್ರಾಫಿಕಲ್ಲಿ ಕೂಡ ಸಿಗಾಕೋಬಾರ್ದಲ್ವಾ. ವೀಕೆಂಡು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ ನಾವು ತಿಳ್ಕೊಳ್ತೀವಿ ಅಷ್ಟೇ. ಬೆಂಗಳೂರಲ್ಲಿ ಯಾವಾಗ ಯಾವ ಟೈಮಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಳ್ತೀವಿ ಅಂತಲೇ ಗೊತ್ತಾಗಲ್ಲ ಆ ರೀತಿ. ಅದರಿಂದ ನಾವು ಬೇಗನೆ ಬಿಟ್ಟಿದ್ದು ತುಂಬ ಒಳ್ಳೆಯದಾಯಿತು. ಯಾಕಂದರೆ ಟ್ರಾಫಿಕಲ್ಲಿ ಸಿಗಾಕೊಳ್ಳೋದು ಬೇಡ ಅಂತ. ಆದರೂ ಕೂಡ ಓಕೆ, ಇವತ್ತು ಟ್ರಾಫಿಕ್ ಸ್ವಲ್ಪ ಕಮ್ಮಿನೇ ಇತ್ತು ಪುಣ್ಯಕ್ಕೆ ಹೇಳಬೇಕಂದ್ರೆ. ನೀವು ನೋಡ್ತಾ ಇರ್ಬೋದು ಹೇಗಿದೆ ಟ್ರಾಫಿಕ್, ಏನು ಪ್ರಾಬ್ಲಮ್ ಇಲ್ಲ. ಅದೇ ರೀತಿ ಮನೆಗೆ ಹೋಗಿ ಇವಾಗ ನಾನು ಡಿನ್ನರ್ ರೆಡಿ ಮಾಡಬೇಕು. ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಇಲ್ಲೇ ನಾವು ಆಳು ಮೂಳು ಎಲ್ಲ ತಿಂದ್ಬಿಟ್ಟಿದ್ದೀವಿ, ಹೊಟ್ಟೆ ಕೂಡ ಫುಲ್ ಆಗಿಬಿಟ್ಟಿದೆ. ಅದಕ್ಕೆ ಏನಾದರೂ ಮಾಡಬೇಕು, ಏನೋ ಅನ್ನ ಸಾಂಬಾರು ಹಪ್ಪಳ ಈ ರೀತಿ ಏನಾದರೂ ಮಾಡೋಣ ಅಂತ ಇದ್ದೀನಿ ಸಿಂಪಲ್ಲಾಗಿ. ನೋಡೋಣ, ಮನೆಗೆ ಹೋಗಿ ಥಿಂಕ್ ಮಾಡೋಣ ಅಂತ ಇದ್ದೀನಿ. ಇವಾಗ ನಾವು ಆಲ್ರೆಡಿ ನಿಯರ್ ರೀಚ್ ಆಗ್ತಾ ಬಂದಿದ್ದೀವಿ. ಅಷ್ಟೊಂದು ಟ್ರಾಫಿಕ್ ಏನಿಲ್ಲ, ಬರೀ ಇಲ್ಲ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ರೈಸು ಸಾಂಬಾರು ಎಗ್ಗು ಮತ್ತು ಮರಗೆಣಸು ಚಿಪ್ಸ್ ಇತ್ತು ಮನೇಲಿ, ಅದು ಮತ್ತು ಹಪ್ಪಳ ಇಷ್ಟನ್ನು ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಊಟಕ್ಕೆ. ತುಂಬ ಚೆನ್ನಾಗಿತ್ತು ಅಡುಗೆನ, ಸಖತ್ತಾಗಿ ಮಾಡಿದ್ದೆ. ಬೇಗ ಬಂದು ಬೇಗ ಎಷ್ಟು ಮಾಡಿದ್ದೆ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಟಯರ್ಡ್ ಆಗಿತ್ತು, ಅದರಲ್ಲೂ ಇದನ್ನು ರೆಡಿ ಮಾಡಿದ್ದೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡು ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.